ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ನೇ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ 2 ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ನೇ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ 2 ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ನೇ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ 2 ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ನೇ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ 2 ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ನೇ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ 2 ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ನೇ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ 2 ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ನೇ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ 2 ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ನೇ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ 2 ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ನೇ ಇರಲಿಲ್ಲ.
ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಎರಡು ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಎರಡು ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಎರಡು ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಎರಡು ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಎರಡು ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ? ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸರ್ಕಾರದ ಎಡವಟ್ಟು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕನ್ಫರ್ಮೇಷನ್ ಇರಲಿಲ್ಲ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರಂತೆ ಅಧಿಕಾರಿಗಳು. ರೋಡ್ ಶೋ ಕೂಡ ಬೇಡ ಅಂತ ಅಧಿಕಾರಿಗಳು ಹೇಳಿದ್ರಂತೆ, ಪೊಲೀಸರು ಹೇಳಿದ್ರಂತೆ. ಕಷ್ಟ ಆಗುತ್ತೆ, ಜನರಲ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ ಅಂತ. ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ, ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಎರಡು ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಈ ಘಟನೆಗೆ ಕಾರಣ ಆಯ್ತಾ?